ಇದ್ರಲ್ಲಿ ಅನ್ನ ಸಾಂಬಾರು ಹುಳಿ ಎಲ್ಲ ಮಾಡ್ಬೋದು. ಎಲ್ಲ ಮಾಡಬಹುದು. ಓಕೆ. ಪಾಯಸನೂ ಮಾಡಿ. ಈ ಕಲ್ಲಿನ ವಿಶೇಷತೆ ಏನ್ ಗೊತ್ತಾ, ಸಾರ್ ಹುಳಿ ಮಾಡಿದಾಗ ಮೊಸರು ಹುಳಿ ಅಂತ ಹೇಳ್ತೀವಲ್ವಾ, ಮಜ್ಜಿಗೆ ಹುಳಿ, ಅದು ಮಾಡಿದಾಗ ನೀವು ಸಾರ್ ಮಾಡಕ್ಕಾಗಲ್ಲ, ಕೆಟ್ಟು ಹೋಗುತ್ತೆ. ಆಮೇಲೆ ಮೇಂಟೆನೆನ್ಸ್ ಚೆನ್ನಾಗಿ ನೀವು ಬರೀ ಇದನ್ನ ಹಾಕಿ ತೊಳಿಬೇಕು, ಕಡಲೆ ಹಿಟ್ಟು ಅಲ್ಲ. ಇದಕ್ಕೆಲ್ಲ ನಿಮ್ಗೆ ಯಾವ ಮೇಂಟೆನೆನ್ಸ್ ಇರೋದಿಲ್ಲ. ಏನಾದ್ರೂ ಹಾಕುಜ್ಜಿ ವಿಂಬಾರ ಹಾಕಿ, ನಿಮ್ಮಲ್ಲಿ ಬೂದಿ ಇತ್ತ ಮಣ್ಣಿತ್ತ ಮಣ್ಣಲ್ಲೂ ತೊಳೆದು ಹಾಕಿ ಸ್ವಲ್ಪ ಬೀಳ್ದಂಗ್ ನೋಡ್ಕೋಬೇಕು, ಅಷ್ಟೇನೆ, ಇನ್ನೇನು ಇಲ್ಲ. ಗಂಡ ಹೆಂಡತಿ ಮಗುಗಾಗುತ್ತೆ ಸಾಕು. ಈ ಅನ್ನ ಸಾಂಬಾರು ಮತ್ತೆ ಹುಳಿ ಅಂತ ಮಾಡ್ಕೋಬಹುದು ಇದ್ರಲ್ಲಿ ಮಾಡ್ಕೋಬಹುದು. ಅದರಲ್ಲೇ ನಿಮಗೆ ಮುಚ್ಚಳ ಇರೋದು ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಅಷ್ಟೇ. ಆಮೇಲೆ ಇನ್ನೊಂದು ಡೈಲಿ ಲೈಫಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಹಾಲು ಕಾಯಿಸೋದು ಅಥವಾ ಮೊಸರು ಇಡೋದಾಗ್ಲಿ, ಹಾಲು ಪಾಯಸ ಇದ್ರಲ್ಲೆಲ್ಲ ಮಾಡಿದ್ರೆ ಇದು ತಳ ದಪ್ಪ ಇರೋದಂದ್ರೆ ನಿಮ್ಗೆ ಏನು ಇದಾಗಲ್ಲ. ಗಂಜಿ ಇವಾಗ ಎಲ್ಲರೂ ವಾಪಸ್ ಮುದ್ದೆಗೆ ಹೋಗಿದ್ದಾರೆ, ಇಬ್ಬರಿಗೆ ಮುದ್ದೆ ಮಾಡಕ್ಕೆ ಕರೆಕ್ಟ್ ಆಗಿರುತ್ತೆ. ಆಮೇಲೆ ನಿಮ್ಗೆ ಆದಾಗ ತಟ್ಟೆ ಲೋಟ ಸ್ಪೂನು ಏನ್ ಬೇಕೋ ಆಡ್ ಮಾಡ್ತಾ ಹೋಗಿ. ಹಾಗೆ ಒಂದು ಎರಕದ್ದು ಅಥವಾ ಕಬ್ಬಿಣದ್ದು ಬಾಂಡ್ಲಿ, ದೋಸೆ ತವೆಗಳು, ಇದೆಲ್ಲ ನಿಮ್ಮ ವೇಟ್ ಗೆ ನೀವು ಎಷ್ಟು ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ತಗೊಳ್ಳಿ. ತೆಳು ಗೇಜ್ ಇಂದ ಹಿಡಿದು 500 ಗ್ರಾಮ್ ಇಂದ ನಿಮ್ ಪ್ರಕಾರ ಯಾವ್ದು ಒಳ್ಳೇದು, ಎಷ್ಟು ಗೇಜ್ ಇರಬೇಕು? ಸರ್ ಕೆಲವರು ತೆಳು ಇರ್ಲಿ ಅಂತ ಹೇಳ್ತಾರೆ, ಕೆಲವರು ದಪ್ಪ ಇರಬೇಕು ಅಂತ ಹೇಳ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಪ್ರೈಸ್ ಡೀಟೇಲ್ಸ್ಗೆಲ್ಲ ನೀವು ನಮ್ಮ ಮೇಡಮ್ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಖಂಡಿತ. ನಮಸ್ಕಾರ ಎಲ್ಲರಿಗೂ. ನಾನು ರೇವತಿ, ಅಜ್ಜಿಯರ ಮನೆಯಿಂದ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಸುಮಾ ಇದ್ದಾರೆ. ನಮಸ್ತೆ. ತುಂಬಾನೇ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಕ್ಯಾಲ್ಸಿಯಂ ಇಲ್ಲ, ಮೆಗ್ನೀಷಿಯಂ ಇಲ್ಲ, ಬಾಡಿಲಿ ಏನೇನೋ ಕೊರತೆಗಳು, 108 ಕೊರತೆಗಳು. ಸೊ ಹಿಂದಿನ ಕಾಲದವ್ರಿಗೆ ಯಾಕೆ ಈ ಕೊರತೆ ಇರಲಿಲ್ಲ ಅಂದ್ರೆ, ಅವ್ರು ಸರಿಯಾದ ಆಹಾರ ಪದಾರ್ಥಗಳನ್ನ ಯಾವ್ದ್ರಲ್ಲಿ ಮಾಡಿ ತಿನ್ನಬೇಕು ಅನ್ನೋದನ್ನ ಸರಿಯಾಗಿ ಅನುಸರಿಸ್ತಾ ಇದ್ರು. ಸೊ ಇವಾಗ ಈ ಅಲ್ಯೂಮಿನಿಯಂ, ಹಿಂಡಾಲಿಯಂ, ನಾನ್ ಸ್ಟಿಕ್, ಪ್ಲಾಸ್ಟಿಕ್ ಮಟೀರಿಯಲ್ ಇದೆಲ್ಲ ಬಂದು ಏನಾಗೋಗಿದೆ ಅಂದರೆ, ಜನಗಳಿಗೆ ಕೆಲಸ ಸುಲಭ ಅಂದ್ಬಿಟ್ಟು ಇದನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಹೋಗ್ತಾ ಹೋಗ್ತಾ ಅವರ ದೇಹದ ಮೇಲೆ ಏನು, ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಅವ್ರು ನೋಡಿಲ್ಲ. ಇವಾಗ ಜನಗಳಿಗೆ ಎಚ್ಚೆತ್ಕೊಂಡು ಈ ನಾನ್ ಸ್ಟಿಕ್, ಅಲ್ಯೂಮಿನಿಯಂ, ಇಂಡಾಲಿಯಂ ಎಲ್ಲ ಬಿಡಬೇಕು ಅನ್ನೋದು ಸ್ವಲ್ಪ ತಿಳ್ಕೊತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ. ನಾವು ಹಿರೀಕರು ಓಡಾಡೋದು ಕೇಳ್ಬೋದು, ಕಲ್ಮರ್ಗೆ, ಕಲ್ಸೋರೆ, ಕಲ್ಗಡಿಗೆ, ಕಲ್ಚಟ್ಟಿ ಅಂತ. ಇದು ಹೇರಳವಾಗಿ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಈ ಪಾತ್ರೆಗಳಲ್ಲಿ. ಈ ಪಾತ್ರೆಯಲ್ಲಿ ನೀವು ಅಡುಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇದರಲ್ಲಿ ನಿಮ್ಮ ಪೌಷ್ಟಿಕಾಂಶಗಳು ಹಾಳಾಗೋದಿಲ್ಲ. ನಿಮ್ಗೆ ಪೌಷ್ಟಿಕಾಂಶ ಅದ್ರಲ್ಲಿ ಉಳಿಸ್ಕೋಬೇಕು ಅಂದ್ರೆ ಇಂಥ ಪಾತ್ರೆಗಳಲ್ಲಿ ಅಡುಗೆ ಮಾಡಿದಾಗ ಆಹಾರದಲ್ಲಿ ಪೌಷ್ಟಿಕಾಂಶ ನಿಲ್ಲುತ್ತೆ. ಇದು ಬಿಸಿ ಆದಾಗ ಎಷ್ಟು ಬಿಸಿ ಇರುತ್ತೆ ಅಂದ್ರೆ, ನಿಮ್ಗೆ ಅಡುಗೆ ಮಾಡಿದ್ಮೇಲೂ 2 ಗಂಟೆ ಕಾಲ ಬಿಸಿಯಾಗಿರುತ್ತೆ. ಹಾಗೆ ಇದು ಆರಿದ ಮೇಲೆ ಈ ಕಲ್ಲು ಮುಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಭಾರಿ ತಣ್ಣಗಿರುತ್ತೆ. ಅಂದ್ರೆ ಇದು ಆ ಕಾಲದ ರೆಫ್ರಿಜಿರೇಷನ್ ಸಿಸ್ಟಮ್, ಅಂದ್ರೆ ಫ್ರಿಡ್ಜ್. ಇದರಲ್ಲಿ ಅವರು ಮೊಸರು ಇಟ್ಟಿರೋರು, ಬೆಣ್ಣೆ ಇಟ್ಟಿರೋರು ಎಲ್ಲಾನೇ ಇದ್ರಲ್ಲಿ ಮಾಡೋರು. ಮಜ್ಜಿಗೆ ಹುಳಿ ಇದೆಲ್ಲ ಮಾಡಿದ್ರೆ 2 ದಿವಸ ಆರಾಮಾಗಿರೋದು ಇದರಲ್ಲಿ ಒಂದು ಗೊಜ್ಜುಗಳು ಮಾಡೋರು, ಒತ್ತ ಕೊಳಂಬು, ಈ ಥರ ಮೆಣಸಿನ ಪುಡಿ ಹಾಕಿ ಮಾಡೋವಂಥ ಗೊಜ್ಜುಗಳು ಅಥವಾ ಪುಳಿಯೋಗರೆ ಗೊಜ್ಜುಗಳು, ಇದೆಲ್ಲ ನಾವು 6 ತಿಂಗಳಿಟ್ಟರು ಕೆಡ್ತಾ ಇರಲಿಲ್ಲ. ಇವಾಗ ನಾವು ಹೋಗಿ 1 kg ಪ್ಯಾಕೆಟ್ ಉಪ್ಪು ತೊಗೊಂಡು ಬಂದ್ಬಿಡ್ತೀವಿ. ಆವಾಗ ಹಾಗಲ್ಲ, ಶೇಖರಿಸಿ ಇಟ್ಟಿರೋರು ಅದರಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಉಪ್ಪು, ಹುಣಸೆ ಹಣ್ಣು ಇಟ್ಟರೆ ವರ್ಷ ಪೂರ್ತಿ ಏನೂ ಆಗ್ತಿರ್ಲಿಲ್ಲ, ಕೆಡ್ತಾನೂ ಇರಲಿಲ್ಲ. ಹೇಗೆ ಇದು ಬಿಸಿಯಾಗಿರುತ್ತೋ ಹಾಗೆ ಆರದ ಮೇಲೆ ತಣ್ಣಗಿರೋದ್ರಿಂದ ನಮ್ಮ ಊಟ ಎಷ್ಟೊತ್ತಾದರೂ ಕೆಡೋದಿಲ್ಲ. ನೀವು ಮರುದಿನ ಒಂದೊಂದ್ಸಲ ಇಟ್ಟರು ಕೆಡೋದಿಲ್ಲ. ಸೊ ಈಗ ಮಜ್ಜಿಗೆ ಎಲ್ಲ ಮಾಡಿಟ್ರೆ ಇದರಲ್ಲಿ ನಿಮಗೆ ತುಂಬಾ ಹುಳಿ ಬರದೆ 1 ದಿವಸ ಎಲ್ಲ ಫುಲ್ಲು ಹೊರಗಡೆ ಇಡ್ಬೋದು. ರುಬ್ಬಿದ ದೋಸೆ ಹಿಟ್ಟುಗಳಿಗೆ ದೊಡ್ಡ ದೊಡ್ಡ ಕಲ್ಲಿನ ಚಟ್ಟಿಗಳಿದ್ದಾವೆ, 3, 4, 5, 6, 7 ಹೀಗೆ. ಇದರಲ್ಲಿ ನೀವು ಇಡ್ಲಿ ಹಿಟ್ಟು, ದೋಸೆ ಹಿಟ್ಟನ್ನ ರುಬ್ಬಿಟ್ಟು ಫರ್ಮೆಂಟ್ ಆದಮೇಲೆ ಅದು ಹುದುಗಿದ ಮೇಲೆ ಇದರಲ್ಲಿ ಬಿಟ್ಟರೆ 1 ದಿವಸ ಎಲ್ಲ ಹೊರಗಡೆ ಆರಾಮಾಗಿ ಬಿಡಬಹುದು. ಇವಾಗ ಜನಗಳಿಗೆ ಅಷ್ಟು ದೊಡ್ಡ ಪಾತ್ರೆಗಳು ಬೇಕಾಗೋದಿಲ್ಲ, ಯಾಕಂದರೆ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಸಣ್ಣ ಕುಟುಂಬಗಳು. ಸೊ ಅದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ಈ ಥರ ಪಾತ್ರೆಗಳನ್ನ 900 ಮಿಲಿಯಿಂದ ಹಿಡಿದು 7 ಲೀಟ್ರು 8 ಲೀಟ್ರ್ವರೆಗೆ ನಾವು ಶೆಲ್ಫಲ್ಲಿ ಇಟ್ಟಿರ್ತೀವಿ. ಇನ್ನೂ ದೊಡ್ಡದು ಬೇಕು ಅಂದವ್ರಿಗೆ ಮಾಡಿಸ್ಕೊಟ್ಟಿದ್ದೀವಿ. ಕೆಲವು ಆರ್ಗ್ಯಾನಿಕ್ ರೆಸ್ಟೋರೆಂಟ್ಸ್ಗೆ 25-27 ಲೀಟ್ರ್ ಪಾತ್ರೆಗಳು ಕೂಡ ಮಾಡಿಸ್ಕೊಟ್ಟಿದ್ದೀವಿ. ಇವಾಗ ಜನ ಸ್ವಲ್ಪ ಟ್ರೆಂಡ್ ಕೇಳ್ತಾರಲ್ಲ, ಈ ಥರ ಮುಚ್ಚಳ ಇರೋದನ್ನ ಮಾಡಿಸಿದ್ದೀವಿ. ಹೀಗೆ ಈ ಕಲ್ಲು ಫುಲ್ ಇದರಿಂದನೇ ಕೆತ್ತಿರೋದು. ಆಮೇಲೆ ಇದಕ್ಕೆ ಕರೆಕ್ಟಾಗಿ ಗ್ರೂ ಕೂಡಿಸಿ ಹಿಂಗೆ ಮುಚ್ಚಳ ಕೂಡಿಸ್ತಾರೆ. ಇದೆಲ್ಲ ಮೊಸರು ಗಡಿಗೆಗಳು ಅಂತ ಕರಿತೀವಿ. ಮೊಸರು ಅಥವಾ ಏನಾದರೂ ಹಾಕಿಡ್ಬೋದು, ಉಪ್ಪು, ಉಪ್ಪಿನಕಾಯಿ, ಅರಿಶಿನ, ಏನೇ ಪದಾರ್ಥ ಯಾವುದಾದ್ರೂ ಇದರಲ್ಲಿ ನೀವು ಮೊಸರು ಹೆಪ್ಪು ಹಾಕಿದ್ರೆ ಇವತ್ತು ನಾಳೆ ನಿಮಗೆ ಗಟ್ಟಿಯಾಗಿ ಐಸ್ ಕ್ರೀಮ್ ಥರ ಎತ್ಕೋಬೋದು, ಆ ಥರ ಮೊಸರು ಆಗುತ್ತೆ. ಪ್ಲಸ್ ಇನ್ನೂ ಒಂದು ಬೆನಿಫಿಟ್ ಏನಂತಂದರೆ ಇದರಲ್ಲಿ ಅಂತಂದರೆ, ಒಂದು ದಿವಸ ಎಲ್ಲ ಫುಲ್ ಹೊರಗಡೆ ಬಿಟ್ಟರು ನಿಮ್ಮ ಮೊಸರು ಹುಳಿ ಬರೋಲ್ಲ, ಏನು ಬೇಕಾದರೂ ಇಟ್ಕೋಬೋದು. ತುಂಬ ಕೋಲ್ಡ್ ಇದೆ.
ಸೊ ನಿಮ್ಮ ಪದಾರ್ಥ ಇದು ಕಲ್ಲು, ಇದು ಮಾರ್ಬಲ್ಸ್ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಇಲ್ಲ ಮಾಡಿಲ್ಲ? ಸರ್, ಇದು ಬಳಪದ ಕಲ್ಲು, ಬಳಪದ ಕಲ್ಲು. ಸೋಪ್ ಸ್ಟೋನ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ, ಬಳಪದ Okay, ಕಲ್ಲು. okay. ಸರ್ ಇದು 500 ml ಇಂದ ಹಿಡಿದು 550 ml ಇಂದ ಹಿಡಿದು ನಿಮ್ಗೆ 1.5 ಲೀಟರ್ 2 ಲೀಟರ್ ವರೆಗೆ ಕೊಡ್ತೀವಿ. ಇದು ನಿಮ್ಗೆ ಉಪ್ಪಿನಕಾಯಿ ಉಪ್ಪು ಎಲ್ಲ ಹಾಕೊಳ್ಳೋಕೆ, ಉಪ್ಪಿನಕಾಯಿ ಜಾಡಿ ಅಂತ ಹೇಳ್ತಾರಲ್ಲ Correct. ತರ. ಆ ಥರ ಇದನ್ನು ಉದ್ದಕ್ಕೆ ಮಾಡಿರ್ತೀವಿ. ಇದು ಸ್ವಲ್ಪ ಶ್ರಮದ ಕೆಲಸ. ಅಂದ್ರೆ ಹೇಗೆ ಅಂತಂದ್ರೆ ಇದನ್ನ ಹೊಡಿಬೇಕಾದ್ರೆ ಉಳಿಲಿ ಸರ್, ಇದನ್ನ ಫಸ್ಟ್ ಈ ಶೇಪಲ್ಲಿ ಒಂದು ಕಲ್ಲನ್ನ ಹೊಡ್ಕೋತಾರೆ. ಈ ಕಲ್ಲನ್ನ ಹೊಡ್ಕೊಂಡ ಮೇಲೆ ಒಳಗಡೆ ಗ್ರೂ ಹಾಕಿ ಸ್ವಲ್ಪ ಕೆತ್ತಿ, ಆಮೇಲೆ ಇವಾಗೆಲ್ಲ ಮಷಿನ್ ಯೂಸ್ ಮಾಡ್ತಿದ್ದಾರೆ. ಮುಂಚೆ ಮಿಷಿನ್ ಇರಲಿಲ್ಲ, ಯಾವ ಮಷೀನೂ ಇರಲಿಲ್ಲ ಇದಕ್ಕೆಲ್ಲ, ಎಲ್ಲ ಕೈಯಲ್ಲೇ ಕೆತ್ತವರು. ಇವಾಗ ಸ್ವಲ್ಪ ಇದನ್ನೆಲ್ಲ ಇದು ನೀಟ್ ಮಾಡೋದಕ್ಕೆಲ್ಲ ಮಾಡೋದಕ್ಕೆ ಇವಾಗ ಮಷಿನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದು ಕಲ್ಲು ನಾನು ಗ್ಯಾಸ್ ಸ್ಟವ್ ಮೇಲೆ ಇಡ್ಬೋದಾ ಅಂತಾನೆ ಮೊದಲನೇ ಪ್ರಶ್ನೆ ಜನಗಳಿಗೆ ಬಂದ್ಬಿಡುತ್ತೆ. ಗ್ಲಾಸ್ ಟಾಪ್ ಮೇಲಿಡಿ, ಹಾಬ್ ಮೇಲಿಡಿ. ನಾನು 25 ಲೀಟರ್ ಪಾತ್ರೆನ ಪ್ರೆಸ್ಟೀಜ್ ಗ್ಲಾಸ್ ಟಾಪ್ ಇದ್ರ ಮೇಲೆ ನಾನು ಮಾಡ್ತೀನಿ. 4 ಬರ್ನರಲ್ಲೂ ಇಟ್ಟಿರ್ತೀನಿ. ಒಂದ್ರಲ್ಲಿ ದೊಡ್ಡ ಕಂಚಿ, ಇದು ಹಿತ್ತಾಳೆದ ಇಡ್ಲಿ ಪಾತ್ರೆ ಇರುತ್ತೆ, ಇನ್ನೊಂದು ಕಡೆ ದೊಡ್ಡ ಕಲ್ಚಟ್ಟಿ ಇರುತ್ತೆ, ಇನ್ನೊಂದು ಕಡೆ ಕಂಚಿನ ಪಾತ್ರೆಯಲ್ಲಿ ಇದು ನಡೀತಾ ಇರುತ್ತೆ, ಅನ್ನ ನಡೀತಾ ಇರುತ್ತೆ. ಈ ಕಡೆ ಕಲ್ಲು ಇಟ್ಟಿರ್ತೀನಿ. ಇದು ಹೆಂಗೆ ಅಂತಂದರೆ ಇದರಲ್ಲಿ 1/4 ಅಂಶ ಆದಾಗ ನೀವು ಆಫ್ ಮಾಡ್ಕೋಬೇಕು. ಆವಾಗ ನಿಮ್ಮ ಗ್ಯಾಸೇ ಸೇವ್ ಆಗಿಬಿಡುತ್ತೆ. ಹೀಟ್ ಆಗಕ್ಕೆ ಒಂದು 2-3 ನಿಮಿಷ ತೊಗೊಂಡ್ರು, ನಿಮ್ಮ ಸ್ಟೀಲ್ ಪಾತ್ರೆಗಿಂತ ಒಂದು 2-3 ನಿಮಿಷ ಜಾಸ್ತಿ ತೊಗೊಂಡ್ರು ನೀವು 1/4 ಅಂಶ ಆದಾಗ ಆಫ್ ಮಾಡಬೇಕು. ಅದು ಆ ಬಿಸಿಗೆ ಒಳಗಡೆ ಕುದೀತಾ ಇರುತ್ತೆ. ಹಾಗೇನೆ ನೀವು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿಟ್ಟಿರೋದು ಹಬ್ಬ ಅಂದರೆ ಒಂದು ಅರ್ಧ ಗಂಟೆ ಬಿಸಿ ಇರುತ್ತೆ. ಇದರಲ್ಲಿ ನಿಮಗೆ 2-3 ಗಂಟೆ ಕಾಲ ಬಿಸಿ ಇರುತ್ತೆ. ಸಮ್ಮರಲ್ಲಿ ಸಾಯಂಕಾಲದವರೆಗೆ ಬೆಚ್ಚಗಿರುತ್ತೆ. ಹಾಗೆ ಏನಾಗುತ್ತೆ, ನಿಮಗೆ ಸ್ಟೀಲಲ್ಲಿ ಮಾಡಿಟ್ಟು ಹೋದರೆ ನೀವು ಕೆಲ್ಸಕ್ಕೆ ಹೋಗೋರು, ನಿಮ್ಮ ಹತ್ತಿರಕ್ಕೆ ಅದನ್ನು ಕುದ್ಸೋಕೆ ನಿಮಗೆ ಟೈಮ್ ಇರಲ್ಲ, ಕೆಟ್ಟು ಹೋಗುತ್ತೆ. ಬಟ್ ಇದರಲ್ಲಿ ಹಾಗಾಗಲ್ಲ, ಚೆನ್ನಾಗಿರುತ್ತೆ ನಿಮ್ಮ ಪದಾರ್ಥಗಳು. ಇದು ಗ್ಲಾಸ್ ಸ್ಟವ್, ಇದು ಅದ್ರ ಮೇಲೆ ಇದು ನೋಡಿ, ಇದು 10 ಲೀಟರ್ ಪಾತ್ರೆ, ಇದು ವಿತ್ ಮುಚ್ಚಳ ಇರೋದು. ಇದ್ರ ಬೆಳಗ್ಗೆ ಫುಲ್ ಉಪ್ಪಿಟ್ಟಿತ್ತು. ಇವಾಗ ಸ್ವಲ್ಪ ಬೇಕು ಅಂದರೆ ಅದಕ್ಕೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಇದನ್ನ ನೋಡಿ, ಇಲ್ಲಿ ಆ ಪಾತ್ರೆಯಿಂದ ಆ ಪಾತ್ರೆಗೆ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟೊತ್ತಾಯ್ತು ಬಿಸಿ ಇದೆ. ಪಾತ್ರೆನೇ ನೀವು ಮುಟ್ಟು ನೋಡ್ಬೋದು. ಇದು ಆಫ್ ಮಾಡಿ ಎಷ್ಟು ಹೊತ್ತು ಆಯ್ತು ನೀವು? ಮೋರ್ ದೆನ್ 1.5 ಗಂಟೆ ಕಾಲ ಆಯ್ತು. ಸ್ವೀಟ್ ಎಲ್ಲ ಕಂಚಿನ ಪಾತ್ರೆಯಲ್ಲಿ ಮಾಡಿದ್ರೆ ವೆರಿ ನೈಸ್. ರಾಗಿ ಗಂಜಿ ನಾವು ಮಾಡಿಟ್ಕೊಂಡು ಬಿಡ್ತೀವಿ. ಹೀಗೆ ಯಾವಾಗ ಬೇಕೋ ಅವಾಗ ಕುಡಿಯೋದು. ನಾವು ರಾತ್ರಿನೇ ಮಾಡಿಟ್ಕೊಂಡ್ಬಿಡ್ತೀವಿ. ಇದರಲ್ಲಿ ಕೆಡೋದು ಇಲ್ಲ ನಿಮಗೆ. ಬೆಳಗ್ಗೆಗೆ ಆರಾಮಾಗಿ ಇದನ್ನು ನಮ್ಮ ಮಜ್ಜಿಗೆ ಹಾಕೋಬೇಕು, ಹಾಕೊಂಡು ಕುಡ್ಕೋಬೋದು. ಕಂಚಿಂದು ಒಗ್ಗರಣೆ ಸೌಟಿದು ಒಗ್ಗರಣೆ ಮಾಡಿಟ್ಕೊಂಡಿದ್ವಿ. ಈ ಉಪ್ಪಿಟ್ಟಿಗೆ ನಮ್ಮಲ್ಲಿ ವಯಸ್ಸಾಗಿರೋರು ಇರೋದ್ರಿಂದ ನಾವು ಜಾಸ್ತಿ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕೋಕ್ಕಾಗಲ್ಲ. ಸೊ 85 ಅವರು 70 80 ಈ ಥರ ವಯಸ್ಸಿನವ್ರಿದ್ದಾರೆ. ಸೊ ಅವ್ರಿಗೋಸ್ಕರ ಆಮೇಲೆ ಬೇಕಾದವ್ರಿಗೆ ಮಕ್ಕಳಿಗೆ ಮೇಲೆ ಅಂತ ಒಂಚೂರು ಒಗ್ಗರಣೆ ಮಾಡಿಟ್ಕೊಂಡಿರೋದು. ಕಂಚಿನ ಪಾತ್ರೆಯಲ್ಲಿ ನೀರಿಟ್ಟಿದ್ವಿ. ಇದು ಹೆಂಗೆ ಅಂತಂದರೆ, ಇದು ತಗೊಳ್ತೀರಾ, ಹಿಂಗೆ ಬಗ್ಗಿಸ್ಕೊತೀರಾ ನೀರಲ್ವಾ, ಅವಾಗ ಇದು ಟಚ್ ಆಗುತ್ತಲ್ಲ, ಅವಾಗ ನಿಮಗೆ ಪಾಸಿಟಿವ್ ವೈಬ್ರೇಷನ್ಸ್ ಸ್ಟಾರ್ಟ್ ಆಗುತ್ತೆ ಮನೇಲಿ. ಅವಾಗ ಇದರಲ್ಲೇ ನೀರು ನೀವು ತೆಗೆದು ಹಿಂಗೆ ಮೊಂಡ್ಕೊಂಡಾಗ ಸೌಂಡ್ ಬರುತ್ತೆ ನಿಮಗೆ. ಬೆಳ್ಳಿ ಲೋಟದಲ್ಲಿ ನೀರು ಕುಡಿಬೇಕು ಅಂತ ಹೇಳ್ತಾರಲ್ವಾ, ರಾತ್ರಿ ಹೊತ್ತು ನೀರು ಹಾಕ್ಬಿಟ್ಟು ಬೆಳ್ಳಿ ಲೋಟದಲ್ಲಿ ಕುಡಿದಿಟ್ರೆ ತುಂಬಾನೇ ಒಳ್ಳೇದು. ಇದೆಲ್ಲ ನಿಮ್ಗೆ ಪಾತ್ರೆಗಳೇ ಹೇಳುತ್ತೆ ಯಾವ ಗತಕಾಲದ್ದಿದು ಅಂತ. ಇದೆಲ್ಲ ಅವ್ರ ನಮ್ಮ ಅಜ್ಜಿ ಕಾಲದ್ದಿದೆಲ್ಲ. ನಿಮ್ಗೆ ಇದ್ರಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಅರ್ಶನ ತುಂಬಿದೀವಿ, ಮಸಾಲೆ ಐಟಮ್ ಎಲ್ಲ ಇದ್ರಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀರಾ. ಯಾವ್ದನ್ ಬೇಕಾದ್ರೂ ಇಡಬಹುದು. ನಾವೆಲ್ಲೇ ಹೋಗ್ಲಿ ಪ್ಯೂರ್ ಕಂಚು ಅಥವಾ ತಾಮ್ರ ಅಂತ ತಿಳ್ಕೊಬೇಕಾದ್ರೂ ಈ ತರ ಮಾಡ್ಬೋದು, ಅಥವಾ ಕಂಚಿಗೆ ಮಾತ್ರನಾ? ಇದು ಕಂಚಿಗೆ ಮಾತ್ರ. ಕಂಚಿಗೆ ಮಾತ್ರ. ಇವಾಗ ನಿಮ್ಗೆ ಇದೆಲ್ಲ ಯಾಕೆ ಕಂಚಿನ ಪಾತ್ರೆಗಳು ಅಂತ, ಇದು ಮಿಕ್ಸ್ ಆಫ್ ಅಲ್ಲ, ಕಾಪರ್ ಮತ್ತೆ ಟಿನ್ ಎರಡು ಮಿಕ್ಸ್ ಆಗಿ ಬರುತ್ತೆ ನಿಮಗೆ. ಇದಕ್ಕೆ ನಿಮಗೆ ಕಲಾಯ ಬೇಡ. ಈಗ ಸಾರು ಹುಳಿ ಮಾಡ್ತೀನಿ ಅಂದರೆ ಮಾಡಿಬಿಟ್ಟು ತಕ್ಷಣ ತೆಗೆದಿಟ್ಕೊಂಡ್ಬಿಡ್ಬೇಕು. ಆದರೆ ಸ್ವೀಟು, ಅನ್ನ, ಪಾಯಸಗಳು, ಗಂಜಿ, ಮುದ್ದೆ ಇದೆಲ್ಲ ಮಾಡಿದ್ರೆ ಇದರಲ್ಲಿ ಇಟ್ಟರು ಏನೂ ನಿಮಗೆ ತೊಂದರೆ ಆಗೋದಿಲ್ಲ. ಬಟ್ ಹೆಂಗಂತಂದರೆ ನಿಮಗೆ ಇದು ದಳ ದಪ್ಪ ಇರುತ್ತೆ, ಪಾತ್ರೆ ಭಾರ ಇರುತ್ತೆ. ನೋಡಿ ಒಂದು ಪಾತ್ರೆನೂ ಎಷ್ಟು ಭಾರ ಇದೆ, ಮಿನಿಮಮ್ 1-1.5 kg ಇದೆ. ಇದು ಹೊಸ ಡಿಸೈನ್ ಬೇಕು ಅಂತ ಕೇಳಿದವ್ರಿಗೆ ಈ ಥರ ಡಿಶ್ ಪಾತ್ರೆಗಳು ಸೂಪರ್ ಅಲ್ಲ. ಇದರಲ್ಲೇ ಇವಾಗ ಚಾಯ್ ಪಾತ್ರೆ, ಇದು ಅಂದ್ರೆ ಹಾಲು ಕಾಯಿಸ್ಕೊಳ್ಳೋದು, ಕಾಫಿ ಮಾಡ್ಕೊಳ್ಳೋದು. ಇದರಿಂದ ನಾವು ಹಿತ್ತಾಳೆ ಕಂಚನ ಉಪಯೋಗಿಸೋದ್ರಿಂದ ಬೆನಿಫಿಟ್ ಏನಿರುತ್ತೆ ಅದರ ಬಗ್ಗೆ? ಮಿಕ್ಸ್ ಆಫ್ ಅಲಾಯ್, ದೇಹಕ್ಕೆ ತುಂಬಾ ಒಳ್ಳೇದಿದು. ಓಕೆ. ಇದು ಮುಚ್ಚಳ ಕೂಡ ಬರ್ತಾ ಇದೆ ಇವಾಗ. ಮುಚ್ಚಳ ಕೂಡ ಬರ್ತಾ ಇದೆ ಸರ್ ಇವಾಗ. ಅಂದ್ರೆ ಇವಾಗಿನ ಜನರೇಷನ್ ಏನು ಕೇಳ್ತಾರೆ ಅದ್ರ ತರಾನೇ ಸಿಗುತ್ತೆ ನೋಡಿ. ಇದರಲ್ಲಿ ನಾವು ಫ್ರೈಯಿಂಗ್ ಪ್ಯಾನ್ ಮಾಡ್ತಾ ಇದ್ವಲ್ಲ, ಆ ಥರದ್ರಲ್ಲಿ ಕಂಚಿನಲ್ಲೂ ಫ್ರೈಯಿಂಗ್ ಪ್ಯಾನ್ ಇದೆಲ್ಲ. ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. ಅದರಲ್ಲಿ ಸ್ಪೂನು, ಬಟ್ಲು ಎಲ್ಲ ಸಿಗುತ್ತೆ ನಿಮಗೆ. ಪ್ಯೂರ್ ಕಂಚಿದೆಲ್ಲ. ಹೌದು. ಹಾಗೆ ನಿಮಗೆ ಸೌಟ್ಗಳು, ತವೆ ಎಲ್ಲ ಸಿಗುತ್ತೆ ನಿಮಗೆ. ಡಿನ್ನರ್ ಸೆಟ್ಟು ನೋಡಿ, ತವೆ 10 kg ಅನ್ನೋಷ್ಟು ಫೀಲ್ ಇದೆ ಎದ್ದಿದ ತಕ್ಷಣ. ಇದು ಇಎಂ ಪಾತ್ರೆ ಅಂತ ಕರಿತೀವಿ. ಇಎಂ ಅಂದ್ರೆ ಟಿನ್ ಪಾತ್ರೆ. ಇದರಲ್ಲಿ ಹೇರಳವಾಗಿ ನಿಮಗೆ ಮೆಗ್ನೀಷಿಯಂ ಸಿಗುತ್ತೆ. ವಾರದಲ್ಲಿ 3 ದಿವಸ ಇದರಲ್ಲಿ ನೀವು ರಸಂ ಮಾಡಿ ಕುಡಿದ್ರೆ ನಿಮಗೆ ಹೇರಳವಾಗಿ ಕ್ಯಾಲ್ಸಿಯಂ ಸಿಗುತ್ತೆ, ಮೆಗ್ನೀಷಿಯಂ ಸಿಗುತ್ತೆ ಇದರಲ್ಲಿ. ಸೊ ಈ ಪಾತ್ರೆಯಲ್ಲಿ ಕ್ಯಾಲ್ಸಿಯಂ, ಈ ಪಾತ್ರೆಯಲ್ಲಿ ಮೆಗ್ನೀಷಿಯಂ, ಇದರಲ್ಲಿ ಅಲಾಯ್ ಇದೆ.
ಹಾಗೆ ಕಬ್ಬಿಣಕ್ಕೆ ಬಂದರೆ ನಿಮಗೆ ಕಬ್ಬಿಣಾಂಶ. ಮೇನ್ ಬೇಕಾಗಿರೋದು ನಾನ್ ಸ್ಟಿಕ್ ಬಗ್ಗೆ ಹೇಳಿ. ಸಿಕ್ಕಾಪಟ್ಟೆ ಕ್ಯಾನ್ಸರ್. US ಮೊನ್ನೆ ಒಂದು ಆರ್ಟಿಕಲ್ ಓದಿದೆ, US has banned all this ಅಂತ. ಬಟ್ ನಮ್ಮಲ್ಲಿ ಇನ್ನೂ ನಾವು ಅದನ್ನ ಖುಷಿಯಾಗಿ ಬಳಕೆ ಮಾಡ್ತಾ ಇದೀವಿ. ಇನ್ನೂ ಒಬ್ರಿಗೆ ಕೊಡೋದು ತಗೊಳ್ಳೋದು ಗಿಫ್ಟಿಂಗ್ ಪರ್ಪಸ್ ಅಲ್ಲೂ ನಡೀತಾ ಇದೆ. ಅದು ತುಂಬಾ ತಪ್ಪು. ಗಿಫ್ಟ್ ಕೊಡ್ತೀರಿ ಅಂತಂದ್ರೆ ದಯವಿಟ್ಟು ಇಕೋ ಫ್ರೆಂಡ್ಲಿ ಇದು ಕೊಡಿ, ದೇಹಕ್ಕೆ ಒಳ್ಳೇದಾಗುವಂಥದ್ದು ಕೊಡಿ. ಅವರು ಅದನ್ನ ಇಟ್ಕೊಂಡ್ರೆ ಒಂದು ಈ ಥರ ಏನೋ ಫೋಟೋ ಫ್ರೇಮ್ಗಳು ಅದು ಇದು ಕೊಡೋ ಬದಲು ಒಂದು ಒಳ್ಳೆ ಪದಾರ್ಥಗಳನ್ನು ಕೊಟ್ಟರೆ, ಈ ಥರ 2 ಕಂಚಿನ ಲೋಟ ಕೊಟ್ಟರು ಸಾಕು, 2 ಬಟ್ಲು ಕೊಟ್ಟರೆ ಸಾಕು. ಆ ಥರದ್ದು ಮಾಡಿದ್ರೆ ಹೀಗೆ ನೀವು ಅದನ್ನ ಮುಂದಿನ ಜನ್ರೇಷನ್ಗೂ ಹೇಳ್ಕೊಡ್ತೀರಾ, ಹಾಗೆ ಈಕೋ ಫ್ರೆಂಡ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಮಕ್ಕಳು ಕಲಿತಾರೆ. ಅವಾಗ ಜನ ಕೇಳ್ತಾರೆ ಕಬ್ಬಿಣದ ತವೆಲಿ ದೋಸೆ ಏಳುತ್ತಾ ಅನ್ನೋಷ್ಟು ಜನಗಳಿಗೆ ಡೌಟ್ ಬಂದ್ಬಿಟ್ಟಿದೆ. ಸೊ ಹಾಗೆ ಇರಬೇಕಾದ್ರೆ ಕಬ್ಬಿಣದ ತವೆ ಆಗಲಿ ಕಾಸ್ಟ್ ಐರನ್ ತವೆ ಆಗಲಿ ದೋಸೆ ಬಂದೇ ಬರುತ್ತೆ. ಆ ಕಾಲದಲ್ಲಿ ಎರ್ಕ ಬೀಡು ಅಂತ ಹೇಳೋರು ಕಾಸ್ಟ್ ಐರನ್ ತವೆಗಳೆಲ್ಲ, ಇದೆಲ್ಲ ಕಾಸ್ಟ್ ಐರನ್ ತವೆಗಳು. ನಿಮಗೆ ಸಿಂಗಲ್ ಹ್ಯಾಂಡಲ್, ಡಬಲ್ ಹ್ಯಾಂಡಲ್. ಇದಕ್ಕೆ ಆಯಿಲ್ ಯೂಸ್ ಮಾಡ್ಬೋದಾ ಮೇಡಮ್? ಆಯಿಲ್ ಚೆನ್ನಾಗಿ ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ಆಯಿಲ್ ಇಲ್ಲ ಅಂದ್ರೆ ಆಯಿಲ್ ಫಸ್ಟ್ 1-2 ದೋಸೆಗೆ ಬೇಕಾಗತ್ತೆ, ಆಮೇಲೆ ಬೇಕಾಗಲ್ಲ. ಪಳಗ್ದಂಗೆ ನಿಮಗೆ ಕಲ್ಲು ದೋಸೆ ಕಲ್ಲುಗಳು ಇದೆಲ್ಲ ಅದು ಎಷ್ಟು ಚೆನ್ನಾಗಿ ಹೇಳಕ್ ಶುರು ಆಗ್ಬಿಡುತ್ತೆ ಅಂತಂದ್ರೆ, ಇವಾಗ ನಮ್ಮಲ್ಲಿರೋ ಹಳೆ ಕಲ್ಲುಗಳು ನಮ್ಮ ಅತ್ತೆ ಅಥವಾ ನಮ್ಮ ಅಜ್ಜಿ ಎಲ್ಲ ಉಪಯೋಗಿಸಿದ ಕಲ್ಲಿಗೆ ನಾವೇನು ಮಾಡಬೇಕಾಗಿದ್ದಿಲ್ಲ. ದೋಸೆ ಸರ್, ಅದರಲ್ಲಿ ನಿಮಗೆ ವೆರೈಟಿ ಇದೆ ಸರ್. ವೆರೈಟಿ ಇದೆ ನೋಡಿ. ಪಡ್ಡು ಹಂಚು ನಿಮಗೆ ಸ್ಕ್ವೇರ್ ಶೇಪ್ ಬೇಕಾ? ಸ್ಕ್ವೇರ್ ಇದೆ. ರೌಂಡ್ ಶೇಪ್ ಬೇಕಾ? 7, 9, 12 ಹೀಗೆ ನಿಮ್ಮ ಮನೆ ಅನುಕೂಲಕ್ಕೆ ಯಾವ ತರ ಬೇಕು ಆ ತರ ಸಿಗುತ್ತೆ ಸರ್. ಕಂಚಲ್ಲೂ ಸಿಗುತ್ತೆ, ಕಂಚಲ್ಲೂ 5, 7, 9 3 ಸಿಗುತ್ತೆ ಸರ್. ಎಂತ ಶ್ರೀಮಂತಿಕೆ ಇದ್ರು ಎಲ್ಲಾರ ಮನೇಲೂ ಕಂಚಿನ ಪಾತ್ರೆಗಳು, ಕಬ್ಬಿಣದ ಪಾತ್ರೆಗಳು, ಕಲ್ಲಿನ ಪಾತ್ರೆಗಳು ಇದು ಎಲ್ಲ ಇದ್ವು. ಆಮೇಲೆ ಸ್ಟೀಲ್ ಬಂದು ಇದನ್ನೆಲ್ಲ ತಗೊಂಡೋಗಿ ಗಾಡಿಗಳಲ್ಲಿ ತಗೊಂಡೋಗಿ ಇದನ್ನೆಲ್ಲ ಮಾರ್ಬಿಟ್ಟು ಸ್ಟೀಲ್ಗಳು ಹಿಡ್ಕೊಂಡು ಬಂದ್ರು. ಎಷ್ಟು ಟನ್ ಗಟ್ಲೆ ತಗೊಂಡು ಹೋದ್ರು ಮನೆಗಳಿಂದ ಅಂತಂದ್ರೆ ಅದೆಲ್ಲ ಸ್ಟೀಲ್ ಬಂದ್ಬಿಡ್ತು ವಾಪಸ್ಸು. ಇವಾಗ ಅದನ್ನೆಲ್ಲ ಕಳ್ಕೊಂಡವ್ರು ಇವಾಗ ಬೇಜಾರು ಮಾಡ್ಕೋತಾ ಇದ್ದಾರೆ. ಸೊ ನೀವು ಅದನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಈಗಿರೋರು ಇದನ್ನ ನೀವು ನಿಮ್ಮ ಜನರೇಷನ್ಗೆ ಒಂದೊಂದೇ ಎತ್ತಿಡಿ, ಅವ್ರಿಗೂ ಉಪಯೋಗ ಆಗುತ್ತೆ, ಅವರು ಕಲಿತಾರೆ. ಮುಂದೆ ಇದೆಲ್ಲ ಸಿಗುತ್ತೋ ಸಿಗಲ್ವೋ ಗೊತ್ತೇ ಇಲ್ಲ. ಇವಾಗಲೇ ಮರ್ತು ಕೂತಿದ್ದೀವಿ ಇದನ್ನೆಲ್ಲ. ಅದನ್ನು ಏನೋ ನಾನ್ ಸ್ಟಿಕ್ ಇವತ್ತೆಲ್ಲ 250-350 ಕೊಡ್ತಾನೆ. ಬಟ್ ಅದರಿಂದ ಅದ್ರ ಟಾಕ್ಸಿನ್ಸ್ ಎಷ್ಟು ನಮ್ಮ ಬಾಡಿ ಒಳಗಡೆ ಹೋಗಿದೆ ಅಂದ್ರೆ ಇಮ್ಯಾಜಿನ್ ನೀವು ಮಾಡ್ಕೊಳಕ್ ಸಾಧ್ಯ ಇಲ್ಲ ಸರ್. ಒಂದು ಮನೆಗೆ ನಾನು ಹೇಳ್ತೀನಿ ಅಂದ್ರೆ 1 ದೋಸೆ ತವೆ, 1-2 ಕಂಚಿನ ಪಾತ್ರೆ, 1-2 ಕಲ್ಲಿನ ಪಾತ್ರೆ ಇದ್ರೆ ಸಾಕು ಸರ್. ಹೌದು, ಮುಗಿಸ್ಬೋದು. ನಿಮ್ಮ ಮನೆ ಬರ್ತಿ ರಾಶಿ ಪಾತ್ರೆಗಳು ಇಟ್ಕೊಳ್ಳೋದಕ್ಕಿಂತ ನಿಮ್ಗೆ ಬೇಕಾಗಿರೋದನ್ನ. ಇದೇನು ಕುಕ್ಕರ್ ಇದು ಸರ್? ಇಲ್ಲ, ಇದು ಬಿರಿಯಾನಿ ಹಂಡಿ. ಇದು ನೀವು 2 ತರಾನು ಉಪಯೋಗಿಸ್ಕೋಬಹುದು. ಇದನ್ನ ಇದು ಗ್ರಿಲ್ ಪ್ಯಾನ್ ತರಾನು ಉಪಯೋಗಿಸ್ಕೋಬಹುದು ಸೆಪರೇಟ್ ಆಗಿ. ಇದು ಬಿರಿಯಾನಿ ಹಂಡಿ. ವೆಯ್ಟ್ ಒಂದು 5 kg ಬರ್ಬೋದು. ಇದು 5 ಲೀಟ್ರು 5 kg ಇದು ವೆಯ್ಟ್ ಇದೆ. ಜನದ ರೆಸ್ಪಾನ್ಸ್ ಹೇಗಿದೆ ಮೇಡಮ್ ಇದಕ್ಕೆ? ಹುಡುಕೊಂಡು ಬರ್ತಾ ಇದ್ದಾರೆ, ಓ ಇದು ಇಲ್ಲಿ ಸಿಗ್ತಾ ಇದೆ ಅಂತ ಹುಡುಕೊಂಡು ಬರ್ತಾ ಇದ್ದಾರೆ. ಸೊ ಆ ರೀತಿ ಇರೋದ್ರಿಂದ ಇದನ್ನೆಲ್ಲ ನೀವು ನಾನು ಅದನ್ನ ನೋಡಿಲ್ಲ ಇದನ್ನ ನೋಡಿಲ್ಲ ಇರೋದನ್ನ ಅಕಸ್ಮಾತ್ ಇದ್ರೆ ಮನೇಲಿ ಉಳಿಸ್ಕೊಳ್ಳಿ ಹೇಳ್ತೀನಿ. ಅಂದ್ರೆ ಕಾನ್ಸೆಪ್ಟ್ ನೀವು ಇಲ್ಲಿ ಬಂದು ತಗೊಳ್ಳೇಬೇಕು ಅಂತ ಇಲ್ಲ, ಇದನ್ನ ಉಳಿಸ್ಕೊಳ್ಳಿ. ಬೇಳೆ ಕುದಿಸಿದಾಗ ನಿಮ್ಗೆ ಮೇಲೆ ಒಂದು ನೊರೆ ತರ ಬರುತ್ತೆ, ನೋಡಿದೀರಾ? ಈಗಿನ ಕಾಲದವ್ರಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ನೀರಲ್ಲಿ ಹಾಕಿ ಕುಕ್ಕರಲ್ಲಿ ಆ ಮೇಲಿಂದು ನೊರೆನ ತೆಗೆದು ಆಚೆಗೆ ಹಾಕಿದಾಗ ನಿಮ್ಗೆ ಆಸಿಡಿಟಿ ಆಗೋಲ್ಲ. ಅದೆಲ್ಲ ಇತ್ತು. ಒಂಚೂರು ಬೇಳೆ ಬೇಯಿಲ್ಲ ಅಂದ್ರೆ ಒಂದು ಚಿಪ್ಪು ಮುರಿದು, ತೆಂಗಿನ ಚಿಪ್ಪನ್ನ ಮುರಿದು ಅದ್ರೊಳಗಡೆ ಹಾಕೋರು. ಇದರೆಲ್ಲ ಸಣ್ಣ ಸಣ್ಣದ ನೀವು ಕಲ್ತ್ಕೊಂಡ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಇವಾಗ ಎಷ್ಟೋ ಮನೆಗಳಲ್ಲಿ ಕಾಣಕ್ಕೆ ಸಿಗೋಲ್ಲ, ಹಳೆ ಮನೆಗಳಲ್ಲಿ ಮಾತ್ರ ಇರುತ್ತೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಇದು ಹಿಂದಿನ ಕಾಲದಲ್ಲಿ ಎಲ್ಲ ಕುಟ್ಕೊಳ್ಳೋದಕ್ಕೆ ಇದನ್ನೇ ಉಪಯೋಗಿಸ್ತಾ ಇದ್ರು. ಅದೇ ರೀತಿ ನಾವು ಜನಗಳಿಗೆ ಉಪಯೋಗ ಆಗ್ಲಿ, ಮನೆಯಲ್ಲಿ ಶಾಸ್ತ್ರ ಸಂಪ್ರದಾಯಗಳಿಗೂ ಇದು ಒಳ್ಳೇದು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕ ಒನಕೆನ ಮಾಡಿಸ್ತಾ ಇದೀವಿ. ಇದು ಶಾಸ್ತ್ರಗಳಿಗೂ ಆಗುತ್ತೆ. ಹಾಗೆ ಮನೇಲಿ ಬೇಕಾದ್ರೆ ಸಣ್ಣ ಕುಟ್ಟವರು ಈ ತರದಲ್ಲಿ ವೆರೈಟಿ ಇದೆ, ಬೇರೆ ತರದ್ದು ಇದೆ. ಸೊ ನಿಮ್ಗೆ ಚಿಕ್ಕ ಚಿಕ್ಕ ಒನಕೆಗಳನ್ನು ಕೊಡ್ತಾ ಇದೀವಿ ನಾವು. ಸೊ ಮದುವೆಗಳಲ್ಲಿ ಇದನ್ನ ಕೊಡೋ ಸಂಪ್ರದಾಯಗಳಿದೆ. ದಸರಾ ಹಬ್ಬಕ್ಕೆ ಅಂದ್ರೆ ಬೊಂಬೆ ಇಡೋರು ಅಂದ್ರೆ ಈ ಬೊಂಬೆ ಇಲ್ಲದೆ ಬೊಂಬೆ ಇಡಕ್ಕಾಗೋದಿಲ್ಲ. ಅಯ್ಯೋ ಇದನ್ನ ನನಗೆ ಹಿಡ್ಕೊಂಡ್ಬಿಟ್ರೆ ಬಿಸಿ ಆಗ್ಬಿಡುತ್ತೆ ಅಂತ ಹೆದರ್ಕೊಂಡ್ಬಿಡ್ತಾರೆ ಜನ. ಬಟ್ಟೆಲಿ ಇಟ್ಕೊಂಡು ಅದ್ದಿದ್ರೆ ಮುಗೀತು ಕೆಲಸ, ಆಯ್ತಾ? ಅಯ್ಯೋ ಇದನ್ನ ಮೇಂಟೈನ್ ಮಾಡಬೇಕಾ ಅಂತೆಲ್ಲ ಯೋಚನೆ ಮಾಡ್ತಾರೆ. ಹಾಗಿದ್ದಕ್ಕೆ ಆರೋಗ್ಯ ಬೇಕು ಅಂದ್ರೆ ಮೇಂಟೈನ್ ಮಾಡಬೇಕು. ಹಳೆ ಕಾಲದಲ್ಲಿ ಅವಾಗ ಶಾವ್ಗೆ ಮಾಡಿ ಇದ್ ಮಾಡ್ತಾರೆ. ಎಷ್ಟೋ ಮಂದಿ ಇವಾಗ್ಲೂ ರೂಢಿ ಇದೆ. ಇವಾಗೆಲ್ಲ ಚಿಕ್ಕದ್ ಇಟ್ಕೊಂಡಿದ್ದಾರೆ, ಒಂದು ಹಿಂಗ್ ಸುಳಿ ಸುತ್ತೋದು ಆ ತರದ್ದೆಲ್ಲ. ಇಲ್ಲಿ ಕೆಳಗಡೆ ಪ್ಲೇಟ್ ಇಟ್ಟು ಅಥವಾ ಬಾಳೆ ಎಲೆ ಇಡ್ತಾ ಇದ್ರು ಆ ಕಾಲದಲ್ಲಿ. ಅದನ್ನಿಟ್ಟು ಹಿಂಗ್ ತಿರುಗಿಸ್ಕೊಳ್ತಾ ಇದ್ರೆ ಮೇಲಿಂದ ಇಲ್ಲಿ ಕೆಳಗಡೆ ಶಾವ್ಗೆ ನಿಮಗೆ ಆರಾಮಾಗಿ ಬರುತ್ತೆ. ನಾನು ಕೂಡ ನಮ್ಮ ಮನೇಲಿ ಕೂಡ ಇತ್ತು, ಬಟ್ ಈಗಿನ ಕಾಲದ ಮನೆಯಲ್ಲಿ ನೋಡಕ್ ಕಷ್ಟ ಸಿಗಲ್ಲ. ಇದು ಕಗಲಿ ಮರ ಅಥವಾ ಕರಂಗಾಲಿ ಮರ ಅಂತ ಹೇಳ್ತೀವಿ, ಎಬೋನಿ ವುಡ್ ಅಂತ. ಇದು ನಿಮಗೆ ಈ ಮರ ಹೆಂಗಂದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಮನೇಲಿ. ಇದರಲ್ಲಿ ಮುಂಚೆ ಬೊಂಬೆಗಳನ್ನು ಮಾಡಿ ಮಕ್ಳಿಗೆ ಆಟ ಆಡೋಕೆ ಕೊಟ್ಟಾಗ ಮಕ್ಕಳು ಇದನ್ನ ಕಚ್ಚಿದ್ರೂ ಅವ್ರಿಗೆ ದೇಹಕ್ಕೆ ತೊಂದರೆ ಆಗ್ತಿರಲಿಲ್ಲ. ಇವಾಗೆಲ್ಲ ನಾವು ಪ್ಲಾಸ್ಟಿಕ್ ಚೈನಾ ಸಾಮಾನುಗಳೆಲ್ಲ ಕೊಡ್ತೀವಿ. ಆ ಕಾಲದಲ್ಲಿ ಈ ಬೊಂಬೆಗಳನ್ನ ಇಟ್ಟಿರೋರು
ಮಕ್ಕಳು ಅದನ್ನು ಬಾಯಲ್ಲಿ ಇಟ್ಕೊಂಡು ಕಚ್ಚಿದಾಗ್ಲೂ ಅವ್ರಿಗೇನು ತೊಂದರೆ ಆಗ್ತಿರ್ಲಿಲ್ಲ. ಇದರಲ್ಲಿರೋ ಹೆಲ್ತ್ ಬೆನಿಫಿಟ್ಸು ನಾವು ಲಟ್ಟಿಸ್ದಾಗ್ಲೂ ಅಥವಾ ಮೊಸರು ಕಡ್ದಾಗ್ಲೂ ಬೇಳೆ ಕಡ್ದಾಗ್ಲೂ ಅದರದೆಲ್ಲ ಅಂಶ ಊಟಕ್ಕೆ ಹೋಗೋದು. ಇಟ್ಕೊಂಡು ಹಿಂಗೆ ತೆಂಗಿನಕಾಯಿ ಹೊಡೆದ್ರೆ ಇಲ್ಲಿ ಇಟ್ಕೊಂಡು ಬೆಲ್ಲ ಕುಟ್ಕೊಳ್ಳೋದು, ಇದೆಲ್ಲ ಇದ್ದಿದ್ದನ್ನೇ ವಾಪಸ್ ನಾವು ಹಳೆ ಕಾಲದಲ್ಲಿ ಇದ್ದಿದ್ದನ್ನೇ ತರ್ತಾ ಇರೋದು. ಚಕ್ಲಿ ಒರಳು ಇದೆಲ್ಲ ಹಿತ್ತಾಳೆದು ಮತ್ತು ಇದ್ರದ್ದು ಇರ್ತಾ ಇತ್ತು, ವುಡ್ಡಿಂದು. ಸೊ ಇವಾಗಲೂ ವುಡ್ಡಲ್ಲೇ ಮಾಡಿಸ್ತಾ ಇದ್ದೀವಿ ಇದನ್ನು. ಈ ಥರ ಇರುತ್ತೆ. ಇದೆಲ್ಲ 6 ಬಿಲ್ಲೆ ಕೊಟ್ಟಿರ್ತಾನೆ, ತರಾವರಿ ಬಿಲ್ಲೆ. ಇದೆಲ್ಲ ಟೀ ಕುಡ್ಡಲ್ಲೇ ಮಾಡಿದ್ದಾರೆ. ಸಿಂಬೆ ಅಂತ ಕರೀತಾರೆ, ಜೊಂಡಲ್ಲಿ ಮಾಡ್ತಾ ಇದ್ರು ಗೊತ್ತಾ. ಬಟ್ ಅದು ಜೊಂಡದು ಮಾಡಿಸ್ತಾ ಇದ್ವಿ. ಸ್ವಲ್ಪ ಕಾಸ್ಟ್ಲಿ ವರ್ಕೌಟ್ ಆಯ್ತು, ಯಾಕಂದರೆ ಮಾಡೋರು ಕಡಿಮೆ, ತುಂಬ ಒಬ್ಬರೋ ಇಬ್ಬರೋ ಎಲ್ಲ ಮಾಡ್ತಾ ಇದ್ದಾರೆ. ಆ ಚಪ್ಪಲಿ ಎಲ್ಲ ಹೆಣೆಯೋರು ಆ ಕಾಲದಲ್ಲಿ. ಅವರು ಈ ಜೊಂಡನ್ನ ಇದರಲ್ಲಿ ಹಿಡಿದು ಅದನ್ನ ನೆನೆಸಿ ಮಾಡಿಕೊಡೋರು. ಇವಾಗ ಅದು ಸ್ವಲ್ಪ ವಿರಳ ಆಗ್ತಾ ಇದೆ. ಅಂದರೂ ಕೇಳಿದವ್ರಿಗೆ ಹೆಂಗೋ ಕಷ್ಟ ಬಿದ್ದು ಕೇಳಿ ಅವ್ರನ್ನ ಮಾಡಿಸ್ಕೊಡ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ಇದೆಲ್ಲ ಇಟ್ಕೊಂಡು ಯೂಸ್ ಮಾಡಬೇಕು ಅನ್ನೋರಿಗೆ ಈ ಕಾಯಿರ್ ಮಾಡಿಸ್ಕೊಡ್ತಾ ಇದ್ದೀವಿ. ರಂಗೋಲಿ ಕೆಮ್ಮಣ್ಣು ಇಟ್ಟಿರೋರು, ಅವ್ರು ಇನ್ನೂ ದೊಡ್ಡದಿಟ್ಟಿರೋರು. ಈ ಕಾಲದಲ್ಲಿ ಇಷ್ಟು ಸಾಕು ಅಂತ ನಾವು ಕೆಮ್ಮಣ್ಣು ರಂಗೋಲಿಗೂ ಟೀ ಕುಡ್ಡಲ್ಲೇ ಮಾಡಿಸಿಟ್ಟಿದ್ದೀವಿ. ಈ ಥರ ನೋಡಿ, ಕೆಮ್ಮಣ್ಣು ಕೂಡ ಇದೆ ಇದರಲ್ಲಿ, ರಂಗೋಲಿ ಮತ್ತು ಕೆಮ್ಮಣ್ಣು ಕೂಡ ಇದೆ. ಸೊ ಇದನ್ನ ಏನು ಮಾಡೋರು, ಮನೆ ಬಾಗ್ಲಲ್ಲಿ ಒಂದು ಗೂಡಿರೋದು, ಆ ಗೂಡು ಒಳಗಡೆ ಇದಿರೋದು. ಹೌದು. ಸೊ ಆ ಕಾನ್ಸೆಪ್ಟಲ್ಲಿ ಅವಾಗ ಸ್ವಲ್ಪ ಸ್ಕ್ವೇರ್ ಆಗಿ ಮಾಡೋರು. ಇವಾಗ ನಾವು ಅದೇ ಶೇಪಲ್ಲೇ ಇದನ್ನು ರೆಡಿ ಮಾಡಿಸಿದ್ದೀವಿ. ಪೀಠಗಳು ಅಂದರೆ ದೇವ್ರನ್ನ ಕೂರಿಸ್ಕೊಳ್ಳೋದಕ್ಕೆ, ದೀಪಗಳಿಡೋದಕ್ಕೆ, ಹಾಗೆ ಇದಕ್ಕೆಲ್ಲ ಪೀಠಗಳು ತುಂಬ ಇದ್ದು. ಆ್ಯಕ್ಚುಲಾಗಿ ಇದನ್ನು ಪಂಚವಾಳ ಅಂತ ಕರೀತಾರೆ. ಹಳೆ ಕಾಲದಲ್ಲಿ ಪಂಚವಾಳ ಅಂತಲೇ ಕರೆಯೋರು. ಅರ್ಶಿನ, ಕುಂಕುಮ, ವಿಭೂತಿ, ಅಕ್ಷತೆ, ಗಂಧ ಇದೆಲ್ಲ ಇಟ್ಟಿರೋರು ಇದರಲ್ಲಿ. ಇದು ಟೀ ಕುಡ್ಡಿಂದನೇ ಮಾಡಿರೋದು. ಸೊ ಪಂಚವಾಳಗಳು ಹೀಗೆ ಎಲ್ಲ ಇದನ್ನು ಮನೇಲಿ ಇಟ್ಕೊಂಡಿರೋರು. ಇದರಲ್ಲಿ ನಿಮ್ಗೆ ಏನೇ ಇಟ್ಟರು ಏನೂ ಕೆಡ್ತಾ ಇರಲಿಲ್ಲ. ಇದೆಲ್ಲ ಟೀ ಕುಡ್ದೇನೆ. ಆಮೇಲೆ ಇದೆಲ್ಲ ಹೆಂಗಂತಂದರೆ ಇದು ತೊಗೊಂಡು ಎಸೆಯುವಂಥದ್ದೆಲ್ಲ ಪ್ರಾಡಕ್ಟ್ಗಳೆಲ್ಲ ಇದೆಲ್ಲ. ಆಮೇಲೆ ಇದರಲ್ಲಿ ನೀವು ಇವಾಗೆಲ್ಲ ಅಲ್ಯೂಮಿನಿಯಮ್ಮು, ಸ್ಟೀಲ್ದು ತೊಗೊಂಡು ಬಂದು ನಿಂಬೆಹಣ್ಣು ಹಿಂಡುತ್ತೀವಿ. ಅದರಲ್ಲಿ ನಿಮಗೆ ಅಸಿಡಿಕ್ ರಿಯಾಕ್ಷನ್ಸ್ ಜಾಸ್ತಿ ಆಗುತ್ತೆ, ನಿಂಬೆಹಣ್ಣು ಸ್ಟೀಲು ಅಥವಾ ಇದರ ಅಲ್ಯೂಮಿನಿಯಂ ಜೊತೆ ಇದಾದಾಗ. ಸೊ ಆ ಕಾಲದಲ್ಲಿ ಇದನ್ನೇ ಅವ್ರು ಉಪಯೋಗಿಸ್ತಾ ಇದ್ದಿದ್ದು, ಮರದ್ದೇನೆ. ಸೊ ಕರ್ಜಿಕಾಯಿ ಮಾಡ್ಬೇಕಾದ್ರೆ ಇದರಲ್ಲಿ ಇಟ್ಬಿಟ್ಟು ಹಿಂಗೆ ಒತ್ಬಿಟ್ಟು ಕಾಂಟ್ಯಾಕ್ಟ್ ಮಾಡುವ ನೀವು ನಂಬರ್ ಕೊಟ್ಟಿರ್ತೀರಾ? ಓ ಸರ್, ಯಾವಾಗಾದ್ರೂ ವಾಟ್ಸ್ಆ್ಯಪ್ ಮಾಡಿ ಪ್ರೈಸ್ ಬಗ್ಗೆ ಅಥವಾ ಏನೇ ಮಾಹಿತಿ ಬೇಕಾದರೂ ಕೊಡ್ತೀವಿ ಸರ್. ಪ್ರಾಡಕ್ಟ್ ಬಗ್ಗೆ ಬೇಕಾದರೂ ಯಾವ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಬಹುದು. ಆಮೇಲೆ ಸರ್ ಇದೆಲ್ಲ ಮೇಜರು ಕಲ್ಲಿನ ದೀಪಗಳು. ಅಂದರೆ ಮನೆಗಳಲ್ಲಿ ನೀವು ನೋಡ್ದಂಗೆ ಗೂಡುಗಳಿರೋದು, ಆ ಗೂಡು ಒಳಗಡೆ ದೀಪಗಳಿಟ್ಟಿರೋರು, ಹರಳೆಣ್ಣೆ ದೀಪಗಳು ಅಥವಾ ಈ ಪಿಪ್ಲಿ ಎಣ್ಣೆ ದೀಪಗಳು, ಹಿಪ್ಲಿ ಎಣ್ಣೆ, ಇದೆಲ್ಲ ಕಣ್ಣಿಗೆ ತಂಪಾಗಿರೋ ಅಂಥದ್ದೆಲ್ಲ ಇಟ್ಟಿರೋರು. ಸೊ ಅದಕ್ಕಾಗಿ ಕಲ್ಲಿನ ದೀಪಗಳನ್ನ ಯೂಸ್ ಮಾಡೋರು. ಇದ್ರೊಳಗಡೆ ಎಣ್ಣೆ ಇದನ್ನ ಹಚ್ಬಿಟ್ಟು ಹರಳೆಣ್ಣೆ ಇಟ್ಬಿಟ್ಟು ಇದು ಊದ್ಬತ್ತಿ ಇಡೋದು. ಇದು ಹಾಗೇನೆ ಇದು ನಿಮಗೆ ಇದರಲ್ಲಿ ದೀಪ ಹಚ್ಬಿಟ್ಟು ಇಟ್ಟಿರೋರು. ಇದನ್ನ ತೊಳೆಯೋದೆಲ್ಲ ಈಸಿ. ಈಗ ನಿಮಗೆ ಮಣ್ಣಿನ ದೀಪ ಆದರೆ ಸ್ವಲ್ಪ ಕಷ್ಟ, ಜಿಗಿಟ್ಟು ಬರುತ್ತೆ, ಎಲ್ಲ ಆಗುತ್ತೆ. ಇದು ಏನೂ ಇಲ್ಲ, ಎಷ್ಟೇ ದೀಪಗಳು ಯೂಸ್ ಮಾಡಿದ್ರೆ ಇದನ್ನು ಒಂದು ಕಾಲು ಗಂಟೆ ಬಿಸಿನೀರಲ್ಲಿ ಒಂಚೂರು ಸೋಪ್ ಪುಡಿ ಹಾಕಿ ನೆನೆಸಿಟ್ಬಿಟ್ರೆ ಕ್ಲೀನಾಗಿ ಹೊರಗಡೆ ಬರುತ್ತೆ, ತೊಂದರೆನೂ ಇರಲ್ಲ. ಇದನ್ನೆಲ್ಲ ಬಾಗ್ಲಿಗೆ ಇಟ್ಟಾಗ ಏನಾಗುತ್ತೆ, ನಿಮಗೆ ಇಲಿ ಎಳ್ಕೊಂಡು ಹೋಯ್ತು ಮಾಡಬೇಕು ಅನ್ನೋದೆಲ್ಲ ಏನೂ ಇರೋದಿಲ್ಲ. ಇದು ನೋಡಿ, ಚಿಕ್ಕದ ದೀಪ ಮಾಡಿಸಿದ್ದೀವಿ ತುಳಸಿ ಮುಂದೆ ಇಡ್ಲಿಕ್ಕೆ. ಹಿಂಗೆ ಒಳಗಡೆ ಬತ್ತಿ ಎಳೆದು ಮಾಡೋ ಅಂಥ ದೀಪಗಳು ಇದೆಲ್ಲ 5, 7 ಹೀಗೆ ಮಾಡಿಸಿದ್ದೀವಿ. 5 ಬತ್ತಿ ಹಚ್ಚಿ ಮಾಡಿಡ್ಬೋದು. ಹಾಗೆ ಇದೆಲ್ಲ ಗೂಡುಗಳಲ್ಲಿಡೋರು. ಇದನ್ನೆಲ್ಲ ನೀವು ಎಲ್ಲಿ ಬೇಕಾದರೂ ಹಚ್ಚಿಡ್ಬೋದು. ಎಷ್ಟೋ ಜನಕ್ಕೆ ಇವಾಗ ಕಾಣಿಸೋಕ್ಕೆ ಸಿಗಲ್ಲ ಎಷ್ಟೋ ಮನೆಗಳಲ್ಲಿ. ಆದರೂ ಈ ನಿಟ್ಟಿನ ಇನ್ನೊಂದು ಪ್ರಯತ್ನ ಅಂದರೆ ಚಿಕ್ಕದಾಗೆ ಮಾಡಿಸಿದ್ದೀವಿ. ಕೆಲವು ಚಿಕ್ಕದು ಪೂಜೆಗಳಿಗೆ, ಈಗ ಶಾಸ್ತ್ರ ಮಾಡ್ತಾರಲ್ಲ, ಗೃಹಪ್ರವೇಶ, ಮನೆ ಇದು ಆಮೇಲೆ ಮದುವೆ, ಅದಕ್ಕೆಲ್ಲ 5 ಜನ ಅರ್ಶಿನ ಕುಟ್ಟೋದು, ರವೆ ರುಬ್ಬೋದು, ಅದೆಲ್ಲ ಮಾಡಬೇಕು. ಅವ್ರಿಗಾಗಿ ಚಿಕ್ಕದು. ಅದೇ ರೀತಿ ಮನೇಲಿ ಬಳಸ್ಕೊಳ್ಳೋಕ್ಕೂ ಆರಾಮಾಗಿದ್ದು ಒಂದು ಮನೆಗೆ ಚಿಕ್ಕ ಸಂಸಾರಕ್ಕೆ ಇದು ಸಾಕು. ನಮಗೆ ಸ್ಲ್ಯಾಬ್ ಇದೆ, ಇನ್ನೇನು ಇಲ್ಲ ನಮ್ಮ ಅಡುಗೆ ಮನೇಲಿ, ಇದ್ರ ಮೇಲೇ ಸ್ಲ್ಯಾಬ್ ಮೇಲೇ ಇಟ್ಕೊಂಡು ರುಬ್ಬಿದ್ರು ಆರಾಮಾಗಿ ಇಷ್ಟು ಚಟ್ನಿ, 1 ಕಪ್ ಅಷ್ಟದ್ದು, 2 ಕಪ್ ಅಷ್ಟು ಚಟ್ನಿ, ಮಸಾಲೆ, ಹುಳಿಗೆ ಎಲ್ಲದಕ್ಕೂ ರುಬ್ಕೋಬೋದು. ಇದರಲ್ಲೇ ನಾವೇನು ಮಾಡಿದ್ದೀವಿ ಅಂತಂದರೆ ವೇರಿಯಸ್ ಸೈಜಸ್ ಕೊಟ್ಟಿದ್ದೀವಿ. 6 ಇಂಚಿಂದು, 8, 10, 12 ಆರ್ಡರ್ ಕೊಟ್ಟಿರೋದು. ಅವಾಗ ಮಾಡಿದಾಗ ಇನ್ನೊಂದು ಮಾಡಿಸಿ ಇಟ್ಟಿರೋದು. ಇದು ಅದು 22 ಇಂಚಿಂದು. ಆರಾಮಾಗಿ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಏನು ತೊಂದರೆ ಆಗಲ್ಲ. ಅಯ್ಯೋ ನಾವು ಅಪಾರ್ಟ್ಮೆಂಟ್ ಅದೀವಿ, ಚಿಕ್ಕದು ಅಳಗಿದು, ಅದರಲ್ಲೂ ಏನು ತೊಂದರೆ ಆಗಲ್ಲ. ಜಾಗ ಇಲ್ಲ ಅಂತ ಹೇಳಿದ್ರು ಕೂಡ ಚಿಕ್ಕದಲ್ಲೂ ಇದನ್ನು ತಗೊಂಡೋದ್ರೆ ಸಾಕು. ಪೂಜೆಗಳಿಗಾದ್ರೆ ಬೇಕು ಅಂತ ಅಂದ್ಬಿಟ್ಟು ಅದನ್ನು ಚಿಕ್ಕದು ಮಾಡಿಸಿದ್ದೀವಿ. ಶಾಸ್ತ್ರಗಳಿಗೆ ಯೂಸ್ ಮಾಡ್ತಾರಲ್ವಾ, ಅದಕ್ಕೋಸ್ಕರ ಅದನ್ನು ಚಿಕ್ಕದನ್ನ ಯೂಸ್ ಮಾಡಿಸಿದ್ದೀವಿ. ಇವಾಗ ಇದೆಲ್ಲ ಸಿಗುತ್ತೆ ನಿಮಗೆ. ಮಕ್ಕಳದ ಆಟ ಸಾಮಾನುಗಳು, ಈಗ ಮಿನಿಯೇಚರ್ ಕುಕಿಂಗ್. ಇದರಲ್ಲಿ ಈ ಕಲ್ಲಿಂದಲ್ಲಿ ಹೇಗೆ ಮಾಡ್ತೀವಿ, ನಿಮಗೆ ಕಲ್ಲಿನ ತೋರಿಸಿದ್ನಲ್ಲ ಹಾಗೆ ಫುಲ್ ಅಡುಗೆ ಮಾಡಬಹುದು. ನಿಜವಾದ ಒಲೆ ಉರಿ ಹಾಕಿ ಅಡುಗೆ ಮಾಡಬಹುದು. ಇದರಲ್ಲಿ ಈ ಕಬ್ಬಣದಲ್ಲೂ ಹಾಗೇನೆ. ನೀವು ಹೇಗೆ ನೋಡಿ, ಇಲ್ಲಿ ಈ
ದೋಸೆ ತವೆ ಎಲ್ಲ ಎತ್ಕೊಳ್ಳಿ ಎಷ್ಟು ಭಾರ ಇದೆ. ಹ್ಮ್. ಸೊ ಮಕ್ಕಳು ಇದ್ರಲ್ಲಿ ಒಲೆ ಉರಿ ಹಾಕಿ ನೀವು ಇದರಲ್ಲಿ ಮಾಡಬಹುದು. ಹೀಗೆ ನಾವು ಇದನ್ನು ಕೊಟ್ಟಿದೀವಿ, ಅದಕ್ಕೆ ಬೇಕಾದ ಪರಿಕರಗಳನ್ನು ಕೊಟ್ಟಿದೀವಿ. ನೋಡಿ ಪಡ್ಡೆ ಹೆಂಚು ಎಲ್ಲ ಎಷ್ಟು ತಿಕ್ ಗೇಜಲ್ಲಿ ಕೊಟ್ಟಿದೀವಿ ಅಂದ್ರೆ ನೋಡಿ, ಅವರೇ ನೀವು ಇದ್ರ ಮೇಲೆ ಕಟ್ಟಿಗೆ ಹಾಕಿ ನಾವು ಮಾಡ್ಸಕ್ಕಾಗಲ್ಲ ಅಂದ್ರೆ ಇದನ್ನ ಗ್ಯಾಸ್ ಮೇಲೆ ಇಟ್ಟು ನೀವು ಮಾಡಿಸ್ಬೋದು. ಅಷ್ಟು ಭಾರವಾಗಿ ಚೆನ್ನಾಗಿದೆ. ಅವರೇ ಪೂರಿ ಚಪಾತಿ ಎಲ್ಲ ಅವರೇ ಮಾಡ್ಕೊಂಡು ತಿನ್ಬೋದು. ಅದರಲ್ಲಿ 2 ವೇರಿಯೇಷನ್ಸ್ ಬರುತ್ತೆ. ಇಲ್ಲಿಗೆ ಬಂದು ನೀವು ಸ್ವತಃ ಇದನ್ನೆಲ್ಲ ಮುಟ್ಟಿ ನೋಡಿ ಕೊಂಡ್ಕೊಳ್ಬೋದು. ಇಲ್ಲ ನಮಗೆಲ್ಲ ಕಡೆ ಕಳಿಸಿ ಅಂತಂದರೆ ನಾವು ಅಕ್ರಾಸ್ ಇಂಡಿಯಾ ಅಬ್ರಾಡ್ ಎಲ್ಲ ಕಡೆ ಕಳಿಸ್ಕೊಡ್ತಾ ಇದ್ದೀವಿ. ಪೋಸ್ಟಲ್ ಅಥವಾ ಕೊರಿಯರ್ ಯಾವುದ್ರಲ್ಲಿ ಅವ್ರು ಕೇಳ್ತಾರೋ, ಯಾಕಂದರೆ ಇದೆಲ್ಲ ಹೆವಿ ಇರೋದನ್ನ ಪೋಸ್ಟಲಲ್ಲೇ ಆರಾಮಾಗಿ ಹೊಟ್ಟೋಗುತ್ತೆ. ಪೋಸ್ಟಲಲ್ಲಾಗಲಿ ವಾಟ್ಸಪ್ ಮಾಡಿದ್ರೆ ನಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತೀವಿ. ಆಮೇಲೆ ಯಾವ್ಯಾವ್ದು ಎಷ್ಟೆಷ್ಟು ಅಂತ ಹೇಳ್ತೀವಿ. ಆಮೇಲೆ ನಿಮಗೆ ಆನ್ಲೈನ್ ಮುಖಾಂತರ ಎಲ್ಲಿಗೆ ಬೇಕಾದರೂ ಕಳಿಸ್ಕೊಡ್ತೀವಿ. ಇವೇನಾದ್ರು ಅಜ್ಜಿ ಮನೆಗೆ ಭೇಟಿ ಕೊಡಬೇಕು ಅಂದರೆ ಇದು ವಿದ್ಯಾರಣ್ಯಪುರ ಬೆಂಗಳೂರು. ಇದು ನಮ್ಮ ಮನೆ ಒಳಗಿಂದನೇ ಮಾಡ್ತಾಯಿದ್ದೀವಿ ನಾವು. ಇದು ಅಂಗಡಿಯೆಲ್ಲ ಮನೆ ಒಳಗೇ ಮಾಡ್ತಾಯಿದ್ದೀವಿ. ಇದು ವಿದ್ಯಾರಣ್ಯಪುರ HMT ಲೇಔಟ್ 9th A ಕ್ರಾಸ್. 10th ಕ್ರಾಸಿಂದನೂ ಈ ಕಡೆಯಿಂದನೂ ಬರ್ಬೋದು, 9th A ಕ್ರಾಸ್ಗೆ ಈ ಕಡೆಯಿಂದನೂ ಬರಬಹುದು. ಇದು ರೆಸಿಡೆನ್ಷಿಯಲ್ ಏರಿಯಾ ಆದ್ದರಿಂದ ನೀವು ಅಂಗಡಿಗೆ ದಯವಿಟ್ಟು ಹುಡುಕಬೇಡಿ. ನಾವು ಮನೆಯಿಂದನೇ ಆಪ್ರೇಟ್ ಮಾಡ್ತಾಯಿದ್ದೀವಿ. ಮನೆ ಅಡ್ರೆಸ್ಸು ಎಲ್ಲ ವಿಡಿಯೋಲಿ ಲೊಕೇಶನಲ್ಲಿ ಕೆಳಗಡೆ ಎಲ್ಲ ಇದೆ. ಧನ್ಯವಾದ.